ಅತ್ತೆ ಅತ್ತೆ ಓ ವೀಣಾ ಬಂದವಾ ಬಾ ಬಾ ಕುತ್ಕೋಬಾ. ಏನವಾ ಚೆನ್ನಾಗಿದ್ಯಾ? ಏನು ಸಮಾಚಾರ? ಅತ್ತೆ ನೆನೆಸ್ಕೊ ಬಂದ್ಬಿಟ್ಟಿದ್ಯಲ್ಲ. ಬಂದೆ ಅತ್ತೆ. ಪ್ರಿಯಾ ಪ್ರಿಯಾ ಕೆಲ್ಸಕ್ಕೆ ಹೋಗಿದ್ದಾಳಾ? ಕಣವ ಕೆಲ್ಸಕ್ಕೆ ಹೋಗೋಳು. ಇನ್ನೇನು ಮಾಡಿಯವ, ಅವಳು ದುಡ್ಕೊ ಬಂದರೆ ಅಲ್ವಾ ಹೊಟ್ಟೆ ಹಿಟ್ಟು ತಿನ್ನೋಕ್ಕದು, ಮನೆ ಬಾಡಿಗೆ ಕಟ್ಟೋಕ್ಕಾಗೋದು. ಇನ್ನೇನು ಗತಿಯವ ನಮ್ಗಿನ್ನು ಯಾರಿದ್ದಾರು? ಪಾಪ ಗಂಡ್ಸಂಗೆ ದುಡ್ದು ನಾನು ಸಾಕ್ತಾವಳೆ ಕಣವ, ನನ್ನ ಮಗಳು ಸಾಕ್ತಾವಳೆ. ಅದಂತೂ ನಿಜ ಬಿಡತ್ತೆ. ಪಾಪ ಆ ಹುಡುಗಿ ಮದುವೆ ಆಗಿ ಗಂಡನ ಮನೇಲಿ ಸಂಸಾರ ಮಾಡಬೇಕಾಗಿರೋ ವಯಸ್ಸಲ್ಲಿ ಕಷ್ಟಪಟ್ಟು ದುಡ್ಡು ನಿನ್ನ ಸಾಕಂಗೆ ಆಗದೆ. ಸೊ ನೆನೆಸ್ಕೊಂಡ್ರೆ ಬೇಜಾರಾಯ್ತದೆ ಕಣತ್ತೆ. ಏನು ಮಾಡಿಯವ, ಏನು ಮಾಡಿ ಎಲ್ಲ ನನ್ನ ಹಣೆ ಬರ ಏನು ಮಾಡ್ಕೋದು? ಏನವ ಸಮಾಚಾರ? ಮದುವೆ ಕರೆಯೋದು ಕಳ್ಸೋದು ಎಲ್ಲ ಮುಗೀತಾ? ಮಕ್ಕಳು ಗಂಡ ಎಲ್ಲ ಊರಿಗೆ ಹೋಗ್ಯಾರಾ? ಅಯ್ಯೋ ಎಲ್ಲ ಮುಗೀತು ಕಣತ್ತೆ, ಎಲ್ಲ ಮುಗೀತು. ಇಲ್ಲೇ ಅವಳಲ್ಲ ನಮ್ಮ ಅತ್ತಿಗೆ ಅನ್ನೋಳು. ಓ ಇಲ್ಲೇ ಬಂದು ಕರ್ಕೊಂಡಿದ್ದಾರಾ? ಇಲ್ಲೇ ಇದ್ದಾಳಾ? ಸರಿ ಮತ್ತೆ ಊರ್ಕೊಂಟ ಇರ್ಬಿಟ್ಟು ಹೋಗಿವ ಇನ್ನೊಂದು 2-3 ದಿನ. ಯಾಕೆ ನಿನ್ನ ಗಂಡ ಬರೋಕೆ ಇರ್ತಾ? ಅಯ್ಯೋ ಇಲ್ಲ ಕಣತ್ತೆ, ಇದ್ಬಿಟ್ಟು ಬಾ ಅಂದಿದ್ರು ಇನ್ನೊಸಿ ದಿನ. ಅಯ್ಯೋ ನಾನೇ ಹೋಯ್ತಾ ಇದ್ದೀನಿ. ನನಗೆ ಯಾಕೋ ಇಲ್ಲಿ ಇರೋಕೆ ಮನಸ್ಸಾಯ್ತಲ್ಲ ಕಣತ್ತೆ, ಮನಸ್ಸಾಯ್ತಲ್ಲ. ಇಷ್ಟೊತ್ತಿಗೆ ಹೋಗ್ಬಿಡೋಣ ನಂಗೆ ಆಗ್ಬಿಡ್ತು. ಅದಕ್ಕೆ ಅಯ್ಯೋ ಹೋಗೋಣ ತೆಗೆನ್ಬಿಟ್ಟು ಬಂದೆ ಕಣತ್ತೆ. ಯಾಕವ, ಯಾಕೆ ಏನಾಯ್ತು? ಏನಾದ್ರು ಬೇಜಾರು ಮಾಡಿದ್ರವ? ಅಯ್ಯೋ ಹೇಳು, ನನ್ನ ಹತ್ರನೇ ಹೇಳ್ಕೊ. ಇನ್ನೇನು ಮಾಡಿಯವ? ಇನ್ನೇನು ಮಾಡಿ? ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಕಣವ, ಬೆಲೆ ಇಲ್ಲ. ಎಲ್ಲ ಅವರೇ ನೋಡ್ದಲ್ಲ ನನ್ನ ಪರಿಸ್ಥಿತಿ ನೋಡಿ ಇವತ್ತು. ಅಪ್ಪನ ಮನೇಲಿ ಬೇಕಾದಂಗಿದ್ರು ನನ್ನ ಮಗಳನ್ನ ಮದುವೆ ಮಾಡ್ದಾನೆ ಅವಳಿಗೆ ದುಡ್ಸ್ಕೊಂಡು ತಿಂತೇವ್ನಿ. ಯಾಕೆ ಮನೆ ಇಲ್ದಾನೆ ಬಾಡಿಗೆ ಕಟ್ಕ ಸಾಯ್ತೇವನಿ. ನಮ್ಮ ಕಷ್ಟ ದೇವರು ಒಬ್ಬಂಗೆ ಗೊತ್ತು ಕಣವ. ಗೊತ್ತು ಬತ್ತೆ, ನನಗೂ ಗೊತ್ತು. ನಾನು ನೋಡೋಕ್ಕಿಲ್ವ ಕಣ್ಣಲ್ಲಿ? ಆದ್ರೂ ಪಾಪ ನಿಮ್ಮ ಕಷ್ಟ ನೋಡೋಕ್ಕಾಗಲ್ಲ ಕಣಂತೆ. ಅಷ್ಟೆಲ್ಲ ಇದ್ರೂ ಏನೂ ಇಲ್ಲದೆ ಇದ್ದಂಗೆ ಇರೋಕ್ಕೆ ಆಗೋದಲ್ಲ ನಿಮ್ಮ ಪರಿಸ್ಥಿತಿ. ಅಲ್ಲ ಅವಳನ್ನ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ನಿಮ್ಮನ್ನ ಮನೆಯಿಂದ ಆಚೆ ಹಾಕಿದ್ರಲ್ಲ, ಅದನ್ನು ನೆನೆಸ್ಕೊಂಡ್ರೆ ನನಗೆ ಈಗಲೂ ಹುಸಿ ಕೋಪ ಬರೋಗಿಲ್ಲ ಕಣಂತೆ, ಹುಸಿ ಬೇಜಾರಾಗೋದಿಲ್ಲ. ಇವತ್ತು ನಿಮ್ಮನ್ನು ಹಚ್ಕಾಕವ್ರೆ, ಇನ್ನೊಂದು ನನ್ನ ಹಾಕಕ್ಕಿಲ್ವಾ? ಬರಬೇಡ ಅಂತ ನಂದು ಹೇಳಕ್ಕಿಲ್ವ ಇವರು? ಅಯ್ಯೋ ಈಗಲೇ ನೋಡಬೇಕು ಕಣಂತೆ. ಯಪ್ಪ ಮಾರಾಣಿ ಅಂತ ಹೇಳು ಈ ಮನೆಗೆ. ಒಂದು ಕೆಲಸ ಮಾಡಬೇಡ ಕಣವ, ಅದು ಮಾಡಬೇಡ ಇದು ಮಾಡಬೇಡ ಕುಂತ್ಕೋ ಅಂತ ಹೇಳ್ಕೊಡ್ತದೆ ನಮ್ಮ ಅವ್ವ. ಬೆಳಿಗ್ಗೆ ಬೆಳಗ್ಗೆ ಎದ್ದು ಏನೋ ಕೆಲಸ ಮಾಡ್ತಿದ್ಲು. ಅಯ್ಯೋ ನೀನು ಯಾಕವ ಚಳಿಲಿ ಇಷ್ಟೊತ್ತಿಗೆ ಎದ್ದೇಳಕ್ಕೆ ಹೋಗಿದೆ, ನಾನು ಮಾಡ್ತೀನಿ ಅದು ಇದು ಅಂದ್ಕೊಂಡು ಅವಳನ್ನ ಇದು ಮಾಡೋದಂತೆ. ನನ್ನ ಅದು ಮಾಡು ಇದು ಮಾಡು ಅಂತ ಕೆಲಸ ಮಾಡೋಕ್ಕೆ ಕೇಳೋದಂತೆ. ಇದು ಯಾವ ನ್ಯಾಯ ಆಯ್ತೆ? ಅಯ್ಯೋವ್ವ ಸುಮ್ಮನೆ ನಾನು ಕಂಡಂಗೆ ಮಗ ಮನೆಗೆ ಸೊಸೆಯಾಗಿ ಬಂದವ್ರಿಗಿರೋ ಅದೃಷ್ಟ ಮನೇಲಿ ಹುಟ್ಟಿದ ಹೆಣ್ಮಕ್ಳಿಗಿಲ್ಲ ಕಣ, ಹೆಣ್ಮಕ್ಳಿಗಿಲ್ಲ ಅಂಕನತ್ತೆ. ಅದಂತೂ ನಿಜ. ಅದಕ್ಕೆ ಅದಕ್ಕೆ ಬೇಜಾರಾಗ್ಬಿಟ್ಟು ಅಯ್ಯೋ ಹೋಗೋಣ, ಎಷ್ಟು ದಿನ ಇದ್ರು ಅಷ್ಟೇ ಇಲ್ಲಿ, ನಮಗೆ ಬೆಲೆ ಇರೋಕ್ಕಿಲ್ಲ, ಹೋಗೋಣ ಅಂದ್ಕೊಂಡು ಬಂದೆ ಕಣತ್ತೆ. ಏನು ಹೋಗ್ಬೇಡ ಇರು ಅದು ಇದು ಏನೂ ಅನ್ನಿಲ್ಲ ಕಣತ್ತೆ ನಮ್ಮವ್ವ, ಏನೂ ಅನ್ನಿಲ್ಲ. ಸೊಸೆ ಬಂದವಳೆಲ್ಲ ಇನ್ನೇನು ಬೇರೆ ದಿನ ಎಲ್ಲ ಆಗೋಕ್ಕಿಲ್ಲ, ಅದು ಮಾಡೋಕ್ಕಾಗಿಲ್ಲ ಇದು ಮಾಡೋಕ್ಕಾಗಿಲ್ಲ, ಒಬ್ಬಳೆ ಸಾಯ್ಬೇಕು ಬವ್ವ ಅನ್ನೋಳು. ಈಗ ಸೊಸೆ ಬಂದಮೇಲೆ ಅಯ್ಯೋ ದೇವ್ರೆ ಮಾಡ್ಕೊಳ್ಳಾಕವ ಮಾಡ್ಕೊಳ್ಳಿ. ನನಗಂತೂ ಸಾಕಾಗೋಯ್ತು ಕಣಂತೆ ನೋಡಿ. ಇಂಥ ಅತ್ತೆ ಸೊಸೆಯನ್ನ ಎಲ್ಲೂ ನೋಡಿಲ್ಲ ಕಣವ ಅಂತ ಅಂದ್ಬಿಟ್ಟು ಬಂದೈತೆ. ಅಯ್ಯೋ ಬೇಡ ಬಾ, ನಮಗೆ ಏನು ಮಾಡೋಕತ್ತೆ, ನಮಗೆ ಸಾಕಾಗೋಯ್ತು ಕಣಂತೆ. ಈ ಥರ ಅಯ್ಯಪ್ಪ ನಾನು ಎಲ್ಲೂ ಕಂಡಿಲ್ಲ. ಅದು ಹೆಂಗಿದ್ದಾರೋ ನೋಡ್ತೀನಿ ತಾಳು. ಅವ್ವ ನಾನುವೇ ನಿನ್ನ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೆ, ಹೆಂಗೋ ನೀನೇ ಬಂದಿದ್ದಕ್ಕೆ ಮಗ ಒಳ್ಳೇದಾಯ್ತು ಕಣವ. ಏನತ್ತೆ, ಏನು ವಿಷಯ, ಏನು ಹೇಳತ್ತೆ? ಅಯ್ಯೋ ಏನೋ ಒಂದು ವಿಷಯ ಹೇಳಬೇಕು ಮಗ, ನೀನು ಏನು ತಪ್ಪು ತಿಳ್ಕೊಂಡಿಯೋ ನನ್ನ ಬಗ್ಗೆ ಅನ್ನೋದೇ ಒಂದು ಯೋಚನೆ ಆಗತ್ತೆ ಕಣವ. ನಾನು ಯಾಕತ್ತೆ ನಿನ್ನ ಬಗ್ಗೆ ತಪ್ಪು ತಿಳ್ಕೊಳ್ಳೋಣ? ಅಂಥದ್ದೇನು ಇಲ್ಲಕ್ಕಂತ ಹೇಳತ್ತೆ. ಏನು ಅಂತ ಮಗ, ಎಷ್ಟು ದಿನ ಅಂತ ನನ್ನ ಮಗಳಿಗೆಲ್ಲ ದುಡ್ಸ್ಕೊಂಡು ತಿನ್ನೋಣವ? ಅವಳಿಗೂ ವಯಸ್ಸಿಗೆ ಬಂದು ಮಗಳು, ಮದುವೆ ಮಾಡಿ ಅವಳನ್ನೆಲ್ಲಾರ ಗಂಡನ ಮನೆ ಕಳಿಸ್ಬೇಡ್ವಾ? ಅವಳಿಗೂ ಒಂದು ಜೀವನ ಅಂತ ಇಲ್ವವ? ಅವಳು ಸುಖವಾಗಿ ಸಂತೋಷವಾಗಿ ಗಂಡನ ಜೊತೆ ಇರೋದು ನೋಡಬೇಕು ಅನ್ನೋ ಆಸೆ ನನಗಿರಕ್ಕಿಲ್ವಾ? ಹೇಳು, ಎಷ್ಟು ದಿನ ಅಂತ ಅವಳಿಗೆಲ್ಲ ದುಡ್ಸ್ಕೊಂಡು ತಿನ್ನಾನೆ? ಅದು ನಿಜನೇ ಕಣತ್ತೆ. ಪಾಪ ಹೆಣ್ಣು ನೋಡಿದ್ರೆ ಹೊಟ್ಟೆ ಹುರಿತದೆ ನನಗೆ. ಮದುವೆ ವಯಸ್ಸಿಗೆ ಬಂದದೆ, ಮದುವೆ ಮಕ್ಕಳು ಅಂತ ಚೆನ್ನಾಗಿರ್ಬೇಕಾಗಿರೋ ವಯಸ್ಸಲ್ಲಿ ಹಿಂಗೆ ದುಡ್ದು ನಿನ್ನೆ ಸಾಕಂಗೆ ಕೂತ್ಕೊಳಕ್ಕದ? ಅದಕ್ಕೆ ಏನು ಮಾಡೋಣ ಅಂತ ಗೊತ್ತಾಯ್ತಿಲ್ಲ ಕಣವ. ಈಗ ಮದುವೆ ಮಾಡಬೇಕು ಅಂದರೆ ದುಡ್ಡು ಬೇಡವಾ? ಈಗ ಒಡವೆರೆ ಇಟ್ಟು ಹೊಸಿ ಆಗಿದ್ದದ. ಒಂದು ಚೈನ್ ಮಾಡಿಸ್ತೀನಿ, ಒಂದು ವಾಲೆ ಜುಮ್ಕಿ ಮಾಡಿಸ್ತೀನಿ ಅಂದರೆ ಹೊಸಿ ಅದಕ್ಕೆ ಒಂದು 5-10 ಲಕ್ಷ ಒಡವೆ ಮಾಡ್ಸೋಕ್ಕೆ ಬೇಕು. ಇನ್ನು ಮದುವೆ ಖರ್ಚು ಅದು ಇದು ಅಂತ ಹೊಸಿ ದುಡ್ಡು ಬೇಕವ? ಎಲ್ಲಿಂದ ತರನೇ? ಹಂಗಂದ್ರೆ ಹೆಂಗತ್ತೆ? ಕೇಳತ್ತೆ ನಿಮ್ಮ ಅಣ್ಣನ ಕೇಳೋಗ ನಮ್ಮ ಅಪ್ಪನ ಕೊಡು ಅಂತ. ಇನ್ನೇನು ಮಗನಿಗೆ ಒಬ್ಬನ ಮಾಡ್ಕೊಬಿಟ್ರೆ ಸಾಕವ್ರು, ಮಗ ಅಂತವ. ಅದಕ್ಕೆವ ನಾನು ಕೇಳಿದ್ರೆ ಅವ್ರು ಕೊಡೋಕ್ಕಿಲ್ಲ ಮಗ, ನನಗೆ ಗೊತ್ತಿರಂಗೆ ಕೊಡೋಕ್ಕಿಲ್ಲ ಕಣವ. ಅವ್ರು ಯಾವುದೇ ಕಾರಣಕ್ಕೂ ಕೊಡೋಕ್ಕಿಲ್ಲ. ಅದಕ್ಕೆ ನಾನು ಲಾಯರ್ ತ ಮಾತಾಡ್ಬಿಟ್ಟು ಒಂದು ನೋಟಿಸ್ ಕಳಿಸ್ಬಿಡ್ತೀನಿ, ನನಗೆ ಸೇರ್ಬೇಕಾಗಿರೋದು ನನಗೆ ಕೊಟ್ಬಿಡಿ, ಹೆಂಗೋ ಜೀವನ ಮಾಡ್ಕೊತೀನಿ ಅಂತ. ಇನ್ನೇನು ಮಾಡಿ ಮಗಳು ಮದುವೆ ಮಾಡಿಕೊಂಡು ಮಗಳನ್ನ ಆಗ ನೋಡವ ನೀನೇ ಪ್ರಿಯಾದ ಕೆಲಸ ಮಾಡೋದ್ರಿಂದ
ಮನೆ ಬಾಡಿಗೆ ಅದು ಇದು ಕಟ್ಕೊತಾಳೆವ ಹೊಟ್ಟೆಗೆ ಅವಳು ದುಡ್ಕೊ ಬಂದಿದ್ರಲ್ಲ ಹೆಂಗೋ ಮಾಡ್ತೇವೆ ಅವ. ಈಗ ಅವಳನ್ನ ಮದುವೆ ಮಾಡಿ ಕಳಿಸ್ಬಿಟ್ರೆ ನಾನು ಎಲ್ಲಿರೋನವ? ಈಗ ಇಲ್ಲಿದ್ರೆ ಅವಳು ಗಂಡನ ಮನೆ ಹೋಗಿರಕ್ಕತ್ತದ? ಇಲ್ಲ ಈ ಮನೇಲಿದ್ರೆ ನಾನು ಬಾಡಿಗೆ ಎಲ್ಲಿಂದ ತಂದು ಕಟ್ಟಾನೆ? ಕೆಲಸ ಮಾಡೋಕ್ಕದ ನನ್ನ ಕೈಲಿ? ಹೇಳಿ ನೀನೆ. ಕೆಲಸ ಮಾಡಿ ಮನೆ ಬಾಡಿಗೆ ಕಟ್ಕೊಂಡು ಊಟ ತಿಂಡಿ ಎಲ್ಲ ನಾನು ಎಲ್ಲವ ಮಾಡಾನೆ ಹೇಳಿ ನೀನೆ. ಅದು ಸರಿನೇ ಕಣತ್ತೆ. ಹಾಕು ನೀನೇನೋ, ನಾನೇನು ಬೇಜಾರು ಮಾಡ್ಕೊಳಕ್ಕಿಲ್ಲ ಕತೆ. ಹಾಕತ್ತೆ ಹಾಕು, ಕೋರ್ಟ್ ಕೇಸ್ ಹಾಕ್ಬಿಟ್ಟು ತಗೋ. ನೀನು ಮಗ ನಿನ್ಗೇನು ಬೇಡವಾ? ಅಲ್ಲ ನನಗೇನು ಬೇಡ ಅಂತಲ್ಲ, ನನ್ನ ಗಂಡನ ಮನೆಗಳು ನಾವು ಚೆನ್ನಾಗೇ ಇವಿ. ಆದ್ರೂ ಇವ್ರಿಗೆ ಯಾಕೆ ಬಿಡ್ಬೇಕು ಅನಿಸ್ತದೆ ಕಣತ್ತೆ ನೀನು ಹೇಳಿದ್ಮೇಲೆ. ಅದೇ ಕಣ್ಮಗ, ಈಗ ನೀನೇ ನೋಡಿದಿ ಮದುವೆ ಆಗಿ ಬಂದು ನಿಮ್ಮ ಅದಕ್ಕೆ ಒಂದು ವಾರ ಆಗಿಲ್ಲ ಅಲ್ಲೇ ನಿನ್ನ ಮನೆ ಕೆಲಸದವ್ರಂಗೆ ನೋಡ್ಕೊಂಡು ಹೋಯ್ತೀನಿ ಅಂದರೂ ಏನು ತಲೆ ಕೆಡ್ಸ್ಕೊಳ್ದಂಗೆ ಇದು ಮಾಡವ್ರೆ. ಅಂಥದ್ರಲ್ಲಿ ಮುಂದಕ್ಕೆ ನಿಂತು ಅವ್ರ ಮನೆ ಅಂತ ಇಲ್ಲಿ ಬಂದಿರೋಕ್ಕಾಗದವ? ಇರ್ಕೊಟ್ಟಾರ ಅವರು? ಮದುವೆ ಮುಂಚೆ ನನ್ನ ಓಡಿಸಿದ್ಲು, ಮದುವೆ ಆದ್ಮೇಲೆ ನಿನ್ನ ಓಡಿಸಿದ್ಲು. ಇನ್ನೇನವ ನನಗೂ ನಿನಗೂ ಆ ಮನೆಗೂ? ಹೇಳಿ ನೀನೆ. ಅದು ನಿಜನೇ ಕಣತ್ತೆ, ಅದು ನಿಜನೇ. ಸರಿ ಬಿಡು ಮತ್ತೆ. ನೀನು ಫೋನ್ ಮಾಡು ನನಗೆ, ಬರ್ತೀನಿ. ಹೋಗ್ಬಿಟ್ಟು ಲಾಯರ್ನ ಮೀಟ್ ಮಾಡಿಬಿಟ್ಟು ಇಬ್ಬರೂ ನಮಗೆ ಬರಬೇಕಾಗಿದೆ ಆಸ್ತಿ ಭಾಗ ಕೊಡಿ ಅಂತ ಕೇಸ್ ಹಾಕಕ್ಕೈತದೆ. ಅಷ್ಟು ಮಾಡವ. ಹಾಂ ಸರಿ, ಹಂಗಾರೆ ಫೋನ್ ಮಾಡ್ತೀನಿ. ಒಂದು ಒಳ್ಳೆ ಲಾಯರ್ ಅವರೇ ನಂಗೆ ಗೊತ್ತಿರೋರು, ಅವ್ರನ್ನ ಮೀಟ್ ಮಾಡಿಕೊಂಡು ಅದೇನು ನೋಡೋಕ್ಕಾಯ್ತದೆ. ನನಗೂ ಅತ್ತೆ ಈ ಆಸ್ತಿ ಅಂತಸ್ತು ಎಲ್ಲ ಇಸ್ಕೋಬೇಕು ಅದು ಇದು ಅಂತ ಏನೂ ಇತ್ತಿಲ್ಲ. ಬಟ್ ಈಗ ಅವ್ರು ಆಡೋದು ನೋಡಿದ್ರೆ ಅಯ್ಯೋ ಸುಮ್ಮನಿರತ್ತೆ, ಹಾಕಿಲ್ಲ ಕಣತ್ತೆ ಯಪ್ಪ. ಇನ್ನು ನನ್ನ ಈಗಲೇ ನನ್ನೇ ಮನೆ ಕೆಲಸದವಳಂಗೆ ನೋಡ್ತಾರೆ, ಅವಳನ್ನೇ ಮಾರಾಣಿ ಮಾಡಿ ಕುಣ್ಸವ್ರೆ. ಹಂಗೆ ಕುಂತ್ಕೊಂಡವಳು ಬಿಟ್ಟಾಳ ಹೇಳು. ಒಂದಲ್ಲ ಒಂದಿನ ನಾನು ಆ ಮನೆಗೆ ಬರ್ದಂಗೆ ಮಾಡ್ತಾಳೆ. ಅದಕ್ಕೆ ನಾನು ಬಿಟ್ಕೊಡೋಣ, ಅವಳು ಚೆನ್ನಾಗಿರಲಿ ಅಂತ ಬಿಟ್ಕೊಡೋಣ. ಅದು ಅಲ್ದೇ ನಮ್ಮ ಅವಳು ಏನು ಕಮ್ಮಿ ಇಲ್ಲ ಕಣತೆ, ಹೊಸಿ ಶ್ರೀಮಂತ್ರ ಅವರು. ಬೇಕಾದಷ್ಟು ಆಸ್ತಿ ಅಂತಸ್ತದೆ ಅವ್ರಿಗೂ. ಗಂಡು ಮಕ್ಕಳಿಲ್ಲ, ಹೆಣ್ಮಕ್ಳಿಗೆ ಸಿಗ್ತದೆ ಭಾಗ ಎಲ್ಲವ. ಅದು ಬರೋಕ್ಕಿಲ್ವ ನಮ್ಮ ಅಣ್ಣಂಗೆ? ಕಣ್ ಮಗ, ಅದು ಬರ್ತದಲ್ಲ, ಅದು ಬರ್ತದೆ. ಇದು ಏನು ಹೊಸಿ ಬೇಕಾದಷ್ಟು ಅದಲ್ಲ ಇನ್ನೇನು. ಅದು ಸರಿನೇ, ಅದಕ್ಕೆ ಕೇಳೋದ ಬಿಡತ್ತೆ. ಕೇಸ್ ಹಾಕೈತೆ ಬಿಡು. ಸರಿ ಕಣವ, ಹಂಗಾರೆ ಸರಿ ಬಂದೆ ನಾನು ಫೋನ್ ಮಾಡ್ತೀನಿ ನಿಂಗೆ. ಸರಿ ಕಣತ್ತೆ, ನನಗೂ ಬಸ್ಸು ಗೊತ್ತಾಯ್ತದೆ. ಫೋನ್ ಮಾಡಿ ಹಾಕುವೆ, ಲಾಯರ್ ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಕಣವ. ಹೆಂಗೋ ಒಬ್ಳು ಬಕ್ರ ಸಿಕ್ಕಿದ್ಲು. ನಾನು ಒಬ್ಬಳೆ ಕೇಸ್ ಹಾಕಿದ್ರೆ ಏನು ಮಾಡೋದು ಅಂತ ಗೊತ್ತಾಗ್ತೇ ಒದ್ದಾಡ್ತಿದ್ದೆ. ಈಗ ಲಾಯರ್ಗೆ ದುಡ್ಡು ಕೊಡೋಕೆ ಅದಕ್ಕಿದಕ್ಕೆಲ್ಲ ಬೇಕಾಗೋದು. ಹೆಂಗೋ ಇವಳನ್ನು ಹೇಳ್ಕೊಂಡ್ರದು ಒಳ್ಳೆಯದೇ ಆಯಿತು. ಮೆರಿತಿದ್ರಲ್ವಾ, ಮೆರೀರಿ ಈಗ ಮೆರೀರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.